ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಬ್ರದರ್ಸ್ ಎಲ್ಲ ಸೇರ್ಕೊಂಡು. ಇವಾಗ ಬಂದು ಟೈಮು ನೋಡ್ಬೋದು 5:20 ನಾನಂತೂ ಮಸ್ತಾಗಿ ರೆಡಿಯಾಗಿ ಶಿಸ್ತಾಗಿ ಕೂತಿದ್ದೀನಿ. ಇನ್ನು ನಮ್ಮ ಬ್ರದರ್ಸ್ ಇನ್ನೂ ಹೊರಟಿಲ್ಲ. ಅವರು ಕಾಲ್ ಮಾಡಿದಾಗ ನಾನು ಕೆಂಗೇರಿಗೆ ಹೋಗಬೇಕು, ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಅವರು ಜಸ್ಟ್ ಇವಾಗ ಊರಿಗೆ ಹೊರಟರು. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಟ್ರಿಪ್ ಅಂತೂ ಹೋಗಿಲ್ಲ. ಬೆಂಗಳೂರಲ್ಲಿ ಇದ್ದು ಫುಲ್ಲು ಬೋರ್ ಆಗಿಬಿಟ್ಟಿತ್ತು. ಇವತ್ತೊಂದಿನ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಂದು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ, ಹೆಂಗಿರುತ್ತೆ ಇವತ್ತು ಡೇ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಕೆಂಗೇರಿಗೆ ಬಂದಿದ್ದೀವಿ. ಈಗ ಫಸ್ಟ್ ಕೆಂಗಲ್ ಆಂಜನೇಯನ ದರ್ಶನ ಮಾಡೋಣ ಬನ್ನಿ ಗೈಸ್. ಅಜಯ್ ಬ್ರೋ ಒಂದು ಐ ಮಾಡಿ ಬ್ರೋ. ಹಾಯ್ ಬ್ರೋ. ಬ್ರೋ ಒಂದು ಐ ಮಾಡಿ. ಇವರು ನಮ್ಮ ಯಶು, ಇವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರೆ, ಯಶಸ್ ಶ್ಲೋಕ ಅಂತ. ಹೋಗಿ ಸರ್ಚ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಮಾಡಿ ಗೈಸ್. ನೋಡಿ ಗೈಸ್, ಆಮೆ ಕೆಂಗಲ್ಲಲ್ಲಿ ಕೊಳದಲ್ಲಿ ಆಮೆ. ಇಲ್ಲೊಂದು ಬ್ರೋ ಮೀನದು. ಮೀನದು ಅದು ಆಮೆ ಅಲ್ಲಿದೆ ನೋಡಿ. ಇವಾಗ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಇವರೇ ನಮ್ಮ ಕ್ಯಾಮ್ರಾಮನ್ ಮುಸ್ತಫಾ. ಬನ್ನಿ ಗೈಸ್, ಇವಾಗ ಕೆಂಗಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ತೀವಿ ಅಂತ ನೋಡವ. ನೋಡಿ ಗೈಸ್, ಗವಿರಂಗ ಸ್ವಾಮಿ ಬೆಟ್ಟ ವ್ಯೂ. ನೀವೇನಾದ್ರು ಒನ್ ಡೇ ಟ್ರಿಪ್ ಮಾಡ್ತೀರಾ ಅಂದರೆ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮಸ್ತಾಗೈತೆ ನೋಡು, ಒಳ್ಳೆ ನೇಚರು. ಬೆಳಗ್ಗೆ ಬಂದ್ರಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಒಳ್ಳೆ ವ್ಯೂ ಪಾಯಿಂಟ್ಸ್ ಇದೆ. ಇದು ಬಂದು ಲೊಕೇಶನ್ನು ಚನ್ನಪಟ್ಟಣ ತಾಲೂಕು, ಸಿಂಗರಾಜಪುರ, ಗವಿರಂಗ ಸ್ವಾಮಿ ಬೆಟ್ಟ ಅಂತ. ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡ್ತೀರಾ ಅಂದರೆ ಈ ಕಡೆ ಕಪ್ಪಾಡ್ ಸೈಡ್ ಬಂದರೆ ಇದನ್ನ ಮಸ್ಟ್ ವಿಸಿಟ್ ಮಾಡಿ. ಪೀಸ್ ಆಗಿರುತ್ತೆ. ಗೈಸ್, ಇವಾಗ ದೇವಸ್ಥಾನ ಬಗ್ಗೆ ಪುರೋಹಿತರು ಏನು ಹೇಳ್ತಾರೆ ಕೇರಳ ಬಂದು. ಅಲ್ಲ ಅಪ್ಪಾಜಿ, ಇದು ಸುಮಾರು ಎಷ್ಟು ವರ್ಷದಿಂದ ಇರ್ಬೋದು? ಇತಿಹಾಸ ಅಂದರೆ ಸುಮಾರು ಒಂದು ವರ್ಷ, ಒಂದು 100 ಇಲ್ಲ 200 300 ಸಾವಿರ ವರ್ಷದ ಇತಿಹಾಸ. ಅಲ್ಲಿಗೆ ಇತಿಹಾಸ ನಿಮ್ಮ ತಲೆಪಾಂತರು ಎಲ್ಲರೂ ತಾತಂದಿರೆಲ್ಲ ಬಂದು ಮಾಡೋರು. ಹಾಂ, ಅಲ್ಲ ಒಡ್ದಿ ಮೂಡಿರೋದು ಅಂದ್ರೆ ಯಾವ ಥರ ಅಪ್ಪಾಜಿ? ಅದೇ ಉತ್ಸವ ಆಗಿರೋ ಮೂರ್ತಿನ ಹಿಂಗೆ ಇದು? ಹೌದಾ? ತಮ್ಮ ಹೆಸರು ಸ್ವಾಮಿ? ಸುಮಾರು ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ? ಪುಣ್ಯವಾದ ಸ್ಥಳದಲ್ಲಿ ಇದ್ದೀರಾ. ದೇವ್ರ ಭಗವಂತ ನಿಮ್ನೆಲ್ಲರೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ. ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ರೀಚ್ ಆಗುತ್ತೆ. ಇವಾಗೆಲ್ಲ ದರ್ಶನ ಮಾಡ್ಕೊಂಡು ಇವಾಗ ನಮ್ಮ ಪ್ರಯಾಣ ಬೆಂಗಳೂರು ಕಡೆ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದರೆ ಹಂಗೆ ಊಟ ಮಾಡ್ಕೊಂಡು ಬೆಂಗಳೂರು ಹೋಗೋದಕ್ಕೆ.
ಬೆಂಗಳೂರು ಬಂದಾಗ ಸಿಗ್ತೀನಿ. ಗೈಸ್ ಬರ್ತಾ ಹಂಗೆ ಆಂದವೇ ಊಟ ಮಾಡ್ಕೊಂಡು ಫೈನಲಿ ನಮ್ಮ ಮನೆಗೆ ರೀಚ್ ಆದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದ್ರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಇನ್ನೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಇದೇ ರೀತಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ಬೈ ಬೈ.